ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ದರ್ಶನ್ಗೆ ಮಾಂಸದೂಟ. ಜೈಲಿನ ಮೆನ್ಯೂ ಪ್ರಕಾರ ತಿಂಗಳ 2ನೇ ಹಾಗೂ ಕೊನೆಯ ಶುಕ್ರವಾರ ಮಾಂಸದೂಟವನ್ನು ನೀಡುತ್ತಾರೆ. ಬೆಳಗ್ಗೆ ಉಪಹಾರವಾಗಿ ಉಪ್ಪಿಟ್ಟನ್ನ ಕೊಟ್ಟಿದ್ರು, 355 ಗ್ರಾಂ. ಮಧ್ಯಾಹ್ನ 12 ಗಂಟೆಯೊಳಗೆ ಊಟ ಸಿಗುತ್ತೆ, ಮಾಂಸದೂಟ. ಸೊ ಬ್ಯಾರಕ್ ಸೇರಿದ ದರ್ಶನ್ ಮಾತಿಲ್ಲ, ಕಥೆ ಇಲ್ಲ, ಮೌನಕ್ಕೆ ಶರಣಾಗಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಕಾರಣ ಅದು ತುಂಬ ಚಿಕ್ಕದಾಗಿರುವಂಥದ್ದು, ಹಳೆಯದಾಗಿರುವಂತಹ ಜೈಲು ಕೊಠಡಿಯಲ್ಲಿ. ನಿಮಗೆ ಕಂಪೇರ್ ಟು ಪರಪ್ಪನ ಅಗ್ರಹಾರದಲ್ಲಿರುವಂಥ ಜೈಲುಗಳು ಸ್ವಲ್ಪ ವಿಸ್ತಾರವಾಗಿರುವಂಥದ್ದು, ಕೊಠಡಿಗಳು ಸ್ವಲ್ಪ ದೊಡ್ಡದಿರೋದು. ನನ್ನ ಸಹೋದ್ಯೋಗಿ ಅಮರೇಶ್ ಇದ್ದಾರೆ. ಅಮರೇಶ್, ವಾರದಲ್ಲಿ 1 ದಿನ ಮಾಂಸದೂಟ ಇರುತ್ತೆ, ಬಟ್ ಇದು ಶನಿವಾರ ಅಂತ ಏನು ಲೆಕ್ಕ ಇದು? ಯಾಕಂದ್ರೆ ಮೆನ್ಯೂ ಪ್ರಕಾರ ಹೋಗೋದಾದ್ರೆ ಜೈಲಿನ ಮೆನ್ಯೂ ಅಲ್ಲಿರೋದು ವಾರದಲ್ಲಿ 1 ದಿನ ಮಾಂಸದೂಟ ಇರುತ್ತೆ. ಇಲ್ಲಿ ತಿಂಗಳಲ್ಲಿ 2 ಬಾರಿನಾ? ಇಲ್ಲ ಅರುಣ, ಅಂದ್ರೆ ಇಲ್ಲಿಯೂ ಕೂಡ ಪ್ರತಿ ವಾರದಲ್ಲಿ 1 ದಿನ ಮಾಂಸದ ಊಟವನ್ನು ಕೊಡಲಾಗುತ್ತೆ. ಅಂದ್ರೆ ಪ್ರತಿ ಶುಕ್ರವಾರ, ತಿಂಗಳ 4 ಶುಕ್ರವಾರಗಳೇನಾದ್ರು ಬರುತ್ತೆ. ಅದರಲ್ಲಿ ಮೊದಲನೇ ಮತ್ತು 3ನೇ ಶುಕ್ರವಾರ ಚಿಕನ್ ಊಟವನ್ನು ಕೊಡಲಾಗುತ್ತೆ, ಮತ್ತು 2ನೇ ಮತ್ತು 4ನೇ ಶುಕ್ರವಾರ ಮಟನ್ ಊಟವನ್ನು ಕೊಡಲಾಗುತ್ತೆ. ಇವತ್ತು ತಿಂಗಳಿನ 4ನೇ ಶುಕ್ರವಾರ ಆಗಿರೋದ್ರಿಂದ ಇವತ್ತು ಜೈಲಿನಲ್ಲಿರ್ತಕ್ಕಂಥ ಖೈದಿಗಳಿಗೆ ಮಾಂಸದ ಊಟದ ಭಾಗವಾಗಿ ಮಟನ್ ಅನ್ನು ಕೊಡಲಾಗುತ್ತೆ. ಹೀಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಒಟ್ಟು 5 ಕುರಿಗಳನ್ನ ಈಗಾಗಲೇ ಕಟ್ ಮಾಡಿಕೊಂಡು ಒಳಗಡೆ ಸಹಿತ ತೆಗೆದುಕೊಂಡು ಹೋಗಿದ್ದಾರೆ. ಇನ್ನೇನು ಅಡಿಗೆ ಅಂದ್ರೆ ಪ್ರತಿಯೊಬ್ಬ ಕೈದಿಗೂ ಸಹಿತ 200 ಗ್ರಾಮ್ನಷ್ಟು ಮಟನ್ ಮಾಂಸವನ್ನು ಕೊಡಲಾಗುತ್ತೆ. ಅದನ್ನೇ ಕೂಡ ಸೇವಿಸಬೇಕು. ಅದ್ರ ಜೊತೆಗೆ ಚಪಾತಿ ಮತ್ತು ಮುದ್ದೆ ಇರುತ್ತೆ. ಅದರಲ್ಲಿ ಯಾವುದನ್ನು ಬೇಕಾದ್ರೂ ಅಲ್ಲಿರ್ತಕ್ಕಂಥ ಕೈದಿ ಆಯ್ಕೆ ಮಾಡ್ಕೋಬೇಕು. ಅದ್ರ ಜೊತೆಗೆ ರೈಸ್ ಅನ್ನು ಕೂಡ ಕೊಡಲಾಗುತ್ತೆ, ಮತ್ತೆ ಮಜ್ಜಿಗೆಯನ್ನು ಕೂಡ ಕೊಡಲಾಗುತ್ತೆ. ಎಲ್ಲವೂ ಸಹಿತ ಗ್ರಾಮ್ನ ಲೆಕ್ಕದಲ್ಲಿ ದರ್ಶನ್ ಅವರಿಗೆ ಕೊಡಲಾಗುತ್ತೆ. ಹೀಗಾಗಿ ಇವತ್ತು ಅಂದ್ರೆ ನೆನ್ನೆ ಜೈಲಿಗೆ ಬಂದಂತ ದರ್ಶನ್ ಅವರು ಬೆಳಿಗ್ಗೆ ಮತ್ತು ಮಧ್ಯಾಹ್ನದ ಊಟವನ್ನ ಮಾಡಿರ್ಲಿಲ್ಲ, ರಾತ್ರಿ ಊಟವನ್ನ ಮಾಡಿದ್ರು. ಮತ್ತೆ ಇವತ್ತು ಬೆಳಿಗ್ಗೆ ಉಪ್ಪಿಟ್ಟನ್ನ ಸೇವಿಸಿದ್ರು. ಮತ್ತೆ ಇದೀಗ ಮಧ್ಯಾಹ್ನ ಮಾಂಸದ ಊಟವು ಕೂಡ ಎಲ್ಲಾ ಕೈದಿಗಳಿಗೆ ಯಾವ ರೀತಿ ಕೊಡಲಾಗುತ್ತೆ ಅದೇ ರೀತಿಯಲ್ಲಿ ದರ್ಶನ್ ಅವ್ರಿಗೂ ಕೂಡ ಕೊಡಲಾಗುತ್ತೆ. ಓಕೆ ಅಂಬರೀಶ್, ಕೆಜಿ ಗಟ್ಟಲೆ ಮಾಂಸ ತಿನ್ನೋರಿಗೆ 200 ಗ್ರಾಂ ಮಾಂಸ ಯಾವ ಲೆಕ್ಕಕ್ಕೂ ಬರುತ್ತೆ ಅದು? ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗೆ.